ಆರಾಧನಾ ಸಮಯ. ಪ್ರಾರ್ಥನೆ ಮಾಡೋಣ. ಪರಮ ಪ್ರೀತಿಯುಳ್ಳಂಥ ದೇವರೇ, ನಿನ್ನ ಮಹೋನ್ನತ ನಾಮಕ್ಕೆ ನಾವು ಸ್ತೋತ್ರವನ್ನು ಹೇಳುತ್ತೇವೆ. ಈ ಬೆಳಗಿನ ಸಂದರ್ಭದಲ್ಲಿ ನಾವು ನಿನ್ನ ಆಶ್ರಯವನ್ನು ಬಯಸಿದವರಾಗಿ ನಿನ್ನ ಸನ್ನಿಧಾನಕ್ಕೆ ಬರುವಂತೆ, ನಿನ್ನ ಆರಾಧನೆಯಲ್ಲಿ ನಾವು ಭಾಗವಹಿಸುವ ಹಾಗೆ, ನಿನ್ನನ್ನು ಸ್ತುತಿಸುವ ಹಾಗೆ, ನಿನ್ನನ್ನು ಘನಪಡಿಸುವ ಹಾಗೆ, ನೀನು ಕೊಟ್ಟಂಥ ಆಶೀರ್ವಾದಗಳನ್ನು ನಿತ್ಯವೂ ನಾವು ನೆನಪು ಮಾಡಿಕೊಳ್ಳುವಂತೆ ನಮ್ಮನ್ನು ಬಲಪಡಿಸು. ಈ ಆರಾಧನೆ ಮೂಲಕವಾಗಿ, ಈ ವಾಕ್ಯ ಧ್ಯಾನದ ಮೂಲಕವಾಗಿ ನಿನಗೆ ಸ್ತೋತ್ರವೂ ಮಹಿಮೆ ಉಂಟಾಗಲಿ ಎಂದು ಯೇಸು ಕ್ರಿಸ್ತನ ಮುಖಾಂತರ ಪ್ರಾರ್ಥನೆಯನ್ನು ಬೇಡುವಂಥವರಾಗಿದ್ದೇವೆ. ಆಮೆನ್. ನಮ್ಮ ಈ ಪರಿಶುದ್ಧವಾದ ಆರಾಧನೆಯನ್ನ ಆರಂಭ ಮಾಡುವ ಹಾಗೆ ಆರಂಭದ ಸಂಗೀತವನ್ನ ಹಾಡಿಕೊಳ್ಳೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿದವರಾಗಿ ನಾವು ಕಳೆದ ದಿನಮಾನಗಳಲ್ಲಿ ಮಾಡಿರುವಂಥ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡೋಣ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ನಾವು ಮೌನವಾಗಿದ್ದು ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ಸರ್ವಶಕ್ತನಾದ ದೇವರಿಗೆ ನಮ್ಮ ಪಾಪಗಳನ್ನು ವಿನಯದೊಡನೆ ಅರಿಕೆ ಮಾಡೋಣ. ಸರ್ವಶಕ್ತನಾದ ಅತಿ ಕನಿಕರವುಳ್ಳ ದೇವರೇ, ನಾವು ತಪ್ಪಿಸಿಕೊಂಡ ಕುರಿಗಳಂತೆ ನಿನ್ನ ಮಾರ್ಗವನ್ನು ಬಿಟ್ಟು ತಿರುಗಾಡಿದ್ದೇವೆ. ಹೆಚ್ಚಾಗಿ ನಮ್ಮ ಇಷ್ಟಾನುಸಾರವೇ ನಡೆದಿದ್ದೇವೆ. ನಿನ್ನ ಪವಿತ್ರ ಆಜ್ಞೆಗಳನ್ನು ಮೀರಿದ್ದೇವೆ. ಮಾಡತಕ್ಕದನ್ನು ಮಾಡದೆ ಮಾಡಬಾರದನ್ನು ಮಾಡಿದ್ದೇವೆ. ನಮ್ಮಲ್ಲಿ ಯಾವ ಸ್ವಸ್ಥತೆಯೂ ಇಲ್ಲ. ನೀನಾದರೂ ಕರ್ತನೇ, ನೀಚ ಪಾಪಿಗಳಾದ ನಮ್ಮನ್ನು ಕರುಣಿಸು. ನಮ್ಮ ತಪ್ಪುಗಳನ್ನು ಅರಿಕೆ ಮಾಡುವವರಿಗೆ ಕೃಪೆ ತೋರಿಸು. ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ನೀನು ಮನುಷ್ಯರಿಗೆ ಮಾಡಿರುವ ವಾಗ್ದಾನಗಳ ಮೇರೆಗೆ ಪಶ್ಚಾತ್ತಾಪ ಪಡುವವರನ್ನು ಉದ್ಧರಿಸು. ಬಹು ಕನಿಕರವುಳ್ಳ ದೇವರೇ, ನಿನ್ನ ಪವಿತ್ರ ನಾಮಕ್ಕೆ ಮಹಿಮೆ ಉಂಟಾಗುವಂತೆ ನಾವು ಇನ್ನು ಮೇಲೆ ದೇವಭಕ್ತಿಯೂ ನೀತಿಯೂ ಸ್ವಸ್ಥಚಿತ್ತವೂ ಉಳ್ಳವರಾಗಿ ಜೀವಿಸುವ ಹಾಗೆ ಆತನ ನಿಮಿತ್ತ ಸಹಾಯ ದಯಪಾಲಿಸು. ಆಮೆನ್. ನಮ್ಮ ಪಾಪಗಳನ್ನು ಒಪ್ಪಿಕೊಂಡಂತ ನಾವು ನಮ್ಮ ದೇವರಿಂದ ಸಿಗುವಂಥ ಪಾಪ ಕ್ಷಮೆಯನ್ನು ಹೊಂದಿಕೊಳ್ಳೋಣ. ಸರ್ವಶಕ್ತನಾದ ಮಹಾಕರುಣೆಯುಳ್ಳ ಕರ್ತನು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಪರಿಹರಿಸಿ ಬಾಳನ್ನು ತಿದ್ದುಕೊಳ್ಳುವುದಕ್ಕೆ ಸಮಯವನ್ನು ಪವಿತ್ರಾತ್ಮನಿಂದ ಆಗುವ ಸುಪ್ರೇರಣೆಯನ್ನು ಆದರಣೆಯನ್ನು ನಮಗೆ ದಯಪಾಲಿಸಲಿ. ಆಮೇನ್. ದೇವರನ್ನ ಸ್ತುತಿಸುವ ಹಾಗೆ ಸಂಕೀರ್ತನೆಯನ್ನ ಹಾಡಿಕೊಳ್ಳೋಣ.
ದೀಪ ಮಾರ್ಗಕ್ಕೆ ಬೆಳಕು ವೇದದ ಬೋಧನೆಯು ಇರಮೋದದಿಂದೋದಿ ನಡೆಯುವ ಜನರ ಪಾದಕದಲದೆಂದು ಪಾದಕ್ಕೆ ದೀಪ ಮಾರ್ಗಕ್ಕೆ ಬೆಳಕು ವೇದದ ಬೋಧನೆಯು ಇರಮೋದದಿಂದೋದಿ ನಡೆಯುವ ಜನರ ಪಾದಕದಲದೆಂದು ಮಾನವರನ್ನು ಬೋಧಿಸಿ ದೈವ ಜ್ಞಾನದ ವೇದವಿದು ಇದರ ಧ್ಯಾನವ ಮಾಡುತ್ತ ನಡೆಯುವ ಜನರು ಮಾನವ ಹೊಂದುವರು. ದೇವರು ಕೊಟ್ಟ ಆತ್ಮದ ಖಡ್ಗ ದೇವರ ಘನವೇದ ಇದು ಭಾವಗಳನ್ನು ಛೇದಿಸುವಂತ ಯೆಹೋವನ ಆಯುಧವು ದೇವರು ಕೊಟ್ಟ ಆತ್ಮದ ಖಡ್ಗ ದೇವರ ಘನವೇದ ಇದು ಭಾವಗಳನ್ನು ಛೇದಿಸುವಂತ ಯೆಹೋವನ ಆಯುಧವು ಮಾನವರನ್ನು ಬೋಧಿಸಿ ದೈವ ಜ್ಞಾನದ ವೇದವಿದು ಇದರ ಧ್ಯಾನವ ಮಾಡುತ್ತ ನಡೆಯುವ ಜನರು ಮಾನವ ಹೊಂದುವರು. ದೇವರ ವಾಕ್ಯವ ಸ್ನೇಹಿಸಿ ನಾವು ಪಾವನ ಮಾರ್ಗದೊಳು ನಮ್ಮ ಜೀವನ ಕಾಲದೊಳೆಲ್ಲವೂ ನಡೆಯಲು ಪಾವವ ಮಾಡುವೆವು. ದೇವರ ವಾಕ್ಯವ ಸ್ನೇಹಿಸಿ ನಾವು ಪಾವನ ಮಾರ್ಗದೊಳು ನಮ್ಮ ಜೀವದ ಕಾಲದೊಳೆಲ್ಲವೂ ನಡೆಯಲು ಪಾವವ ಮಾಡುವೆವು. ಮಾನವರನ್ನು ಬೋಧಿಸಿ ದೈವ ಜ್ಞಾನದ ವೇದವಿದು ಇದರ ಧ್ಯಾನವ ಮಾಡುತ್ತ ನಡೆಯುವ ಜನರು ಮಾನವ ಹೊಂದುವರು. ಈ ಆರಾಧನೆಗೆ ನೇಮಕವಾದಂಥ ಸತ್ಯವೇದ ಭಾಗವು ಯೋಹಾನನು ಬರೆಯುವಂತಹ ಸುವಾರ್ತೆ 12ನೇ ಅಧ್ಯಾಯ ವಚನ 23ರಿಂದ 26ರವರೆಗೆ. ಯೋಹಾನನು ಬರೆಯುವಂಥ ಸುವಾರ್ತೆ 12ನೇ ಅಧ್ಯಾಯ ವಚನ 23ರಿಂದ 26ರವರೆಗೆ. ಆಗ ಯೇಸು ಅವರಿಗೆ ಉತ್ತರ ಕೊಟ್ಟು ಹೇಳಿದ್ದೇನೆಂದರೆ, ಮನುಷ್ಯಕುಮಾರನು ತನ್ನ ಮಹಿಮೆಯ ಪದವಿಯನ್ನು ಹೊಂದುವ ಸಮಯ ಬಂದದೆ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಒಂದೇ ಆಗಿ ಉಳಿಯುವುದು, ಸತ್ತರೆ ಬಹಳ ಫಲ ಕೊಡುವುದು. ತನ್ನ ಪ್ರಾಣದ ಮೇಲೆ ಮಮತೆ ಇಡುವವನು ಅದನ್ನು ಕಳಕೊಳ್ಳುವನು. ಇಹಲೋಕದಲ್ಲಿ ತನ್ನ ಪ್ರಾಣವನ್ನು ಹಗೆ ಮಾಡುವವನು ನಿತ್ಯ ಜೀವಕ್ಕಾಗಿ ಅದನ್ನು ಕಾಪಾಡಿಕೊಳ್ಳುವನು. ಯಾವನಾದರೂ ನನ್ನ ಸೇವೆಯನ್ನು ಮಾಡುವವನಾದರೆ ನನ್ನ ಹಿಂದೆ ಬರಲಿ, ಮತ್ತು ಎಲ್ಲಿ ನಾನು ಇರುತ್ತೇನೋ ಅಲ್ಲಿ ನನ್ನ ಸೇವಕನೂ ಸಹ ಇರುವನು. ಯಾವನಾದರೂ ನನ್ನ ಸೇವೆಯನ್ನು ಮಾಡುವವನಾದರೆ ತಂದೆಯು ಅವನಿಗೆ ಬಹುಮಾನ ಕೊಡುವನು ಎಂಬುವಂಥದ್ದೇ. ಪ್ರೀತಿಯುಳ್ಳ ದೇವಜನರೇ, ಈ ದಿನದ ವಾಕ್ಯ ಧ್ಯಾನಕ್ಕೆ ನಮಗಿರುವಂಥ ಶೀರ್ಷಿಕೆ ಅದು ದೀಕ್ಷಾ ಸ್ನಾನ, ಬ್ಯಾಪ್ಟಿಸಮ್. ಕ್ರಿಸ್ತನಲ್ಲಿ ಸಾಯುವಂಥದ್ದು ಮತ್ತು ಕ್ರಿಸ್ತನಲ್ಲಿ ಪುನರ್ಜೀವಿಸುವಂಥದ್ದು.
ಯೇಸುಸ್ವಾಮಿ ತನ್ನ ಸುವಾರ್ಥ ಪ್ರಯಾಣದ ಮೂಲಕವಾಗಿ ತನ್ನ ಶ್ರಮೆ, ತನ್ನ ಮರಣ, ತನ್ನ ಪುನರುತ್ಥಾನಗಳನ್ನು ಆತನು ನಮಗೆ ತಿಳಿಯಪಡಿಸುವ ಹಾಗೆ ಹಳೆ ಒಡಂಬಡಿಕೆಯ ಭಾಗದಲ್ಲಿ ಕೂಡ ದೇವರು ತನ್ನ ಪ್ರಕಟಣೆಯನ್ನು ತನ್ನ ಜನರ ಮೂಲಕವಾಗಿ ಮಾಡುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಯಾರಾದರೂ ಶುದ್ಧೀಕರಣವನ್ನು ಹೊಂದಬೇಕಾದರೆ ಅವರು ನೀರಿನ ಮೂಲಕವಾಗಿ ಶುದ್ಧವಾಗಬೇಕು ಎಂದು ಹಳೆ ಒಡಂಬಡಿಕೆಯಲ್ಲಿ ಶುದ್ಧಾಚಾರದ ನೀತಿಯನ್ನು ತಿಳಿಸಲ್ಪಡುವುದನ್ನು ನಾವು ನೋಡ್ತೇವೆ. ಅದರಲ್ಲಿ ಕೂಡ ಯುದ್ಧಕ್ಕೆ ಹೊರಟಂಥ ಸೈನಿಕರು ಪರದೇಶದ ಅನೇಕ ವಸ್ತ್ರಗಳನ್ನು, ಅನೇಕ ಮೌಲ್ಯಭರಿತ ಆಭರಣಗಳನ್ನು ಅವರು ತರುವಾಗ, ಖಡ್ಗಗಳನ್ನು, ಯುದ್ಧದ ಶಸ್ತ್ರಗಳನ್ನು ಅವರು ತರುವಾಗ ಬೆಂಕಿಯಲ್ಲಿ ಹಾಕಬಹುದಾದದನ್ನು ಬೆಂಕಿಯಲ್ಲಿ ಹಾಕಿ ಅದನ್ನು ನೀರಿನ ಮೂಲಕವಾಗಿ ಶುಚಿ ಮಾಡಲ್ಪಟ್ಟು ಅದು ದೇವರ ಹೆಸರಿನಲ್ಲಿ ನವೀಕರಣಗೊಳ್ಳುವುದಕ್ಕೆ ಅದನ್ನು ಪರಿಷ್ಕರಿಸುವುದನ್ನು ನಾವು ನೋಡುತ್ತೇವೆ. ಅದರಂತೆ ಹೊಸ ಒಡಂಬಡಿಕೆಯಲ್ಲಿ ಯೇಸುಸ್ವಾಮಿ ಹೇಳುವಂಥದ್ದು, ಒಬ್ಬರು ನೀರಿನಿಂದಲೂ ಆತ್ಮನಿಂದಲೂ ಆತನು ಹುಟ್ಟದೆ ಹೋದರೆ ದೇವರ ರಾಜ್ಯಕ್ಕೆ ಸೇರಲಾರನು ಎಂಬುದಾಗಿ. ಆದ್ದರಿಂದ ದೇವರ ವಾಕ್ಯ ನಮಗೆ ಯಾವಾಗಲೂ ಪ್ರತಿಪಾದಿಸುವುದೇನೆಂದರೆ, ದೀಕ್ಷಾಸ್ನಾನ ಅನ್ನುವಾಗ ಒಬ್ಬರು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟುವವನಾಗಬೇಕು. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ದೀಕ್ಷಾಸ್ನಾನ ನಮ್ಮನ್ನು ಪುನರ್ಜೀವದ ಕಡೆಗೆ ನಡೆಸುವಂಥದ್ದಾಗಿದೆ. ನಾವು ದೇವಾಲಯದಲ್ಲಿ, ಕ್ರೈಸ್ತ ಬಾಳ್ವೆಯಲ್ಲಿ 99% ಶಿಶುವಿನ ದೀಕ್ಷಾಸ್ನಾನವನ್ನು ನಾವು ಮಾಡುತ್ತೇವೆ. ಶಿಶುವಿನ ದೀಕ್ಷಾಸ್ನಾನ ಅದು ತಂದೆ ತಾಯಿಗಳ ಜವಾಬ್ದಾರಿಗಳ ಮೂಲಕವಾಗಿ ನಡೆದು ಬರುವುದನ್ನು ನಾವು ನೋಡುತ್ತೇವೆ. ಆದರೆ ಹಿರಿಯರ ದೀಕ್ಷಾಸ್ನಾನ ಬರುವಾಗ ಅವರು ಸ್ವಯಂ ಪ್ರೇರಿತರಾಗಿ ದೀಕ್ಷಾಸ್ನಾನಕ್ಕೆ ಒಳಪಡುವುದನ್ನು ನಾವು ನೋಡುತ್ತೇವೆ. ಇಲ್ಲಿ ಶಿಶುವಿನ ದೀಕ್ಷಾಸ್ನಾನ, ಹಿರಿಯರ ದೀಕ್ಷಾಸ್ನಾನವೆಂದು ಪ್ರತ್ಯೇಕವೇನೂ ಇಲ್ಲ. ಆದರೆ ನಾವು ಜೀವಿಸುವಂಥ ಎಲ್ಲ ದಿನಗಳಲ್ಲಿ ಪ್ರತಿನಿತ್ಯವೂ ಮರು ಹುಟ್ಟುವುದರ ಮೂಲಕವಾಗಿ ನಾವು ದೇವರಲ್ಲಿ, ಕ್ರಿಸ್ತನಲ್ಲಿ ಪುನರ್ಜೀವಿಸುವುದಕ್ಕೆ ಪ್ರಾರಂಭ ಮಾಡುತ್ತೇವೋ ಅದು ಬಹಳ ಮುಖ್ಯವಾದಂಥದ್ದು. ಯಾವಾಗ ನಾವು ಕ್ರಿಸ್ತನಲ್ಲಿ ಪುನರ್ಜೀವಿಸುವುದಕ್ಕೆ ನಮ್ಮ ಯೋಚನೆಗಳು, ನಮ್ಮ ಯೋಜನೆಗಳು ಅದು ರೂಪಾಂತರಗೊಂಡು ಕರ್ತನಲ್ಲಿ ಜೀವಿಸುವುದಕ್ಕೆ ಪ್ರಾರಂಭ ಮಾಡುತ್ತದೋ ಆಗ ನಾವು ಕ್ರಿಸ್ತನಲ್ಲಿ ಜೀವಿಸುವುದಕ್ಕೆ ಪ್ರಾರಂಭ ಮಾಡುತ್ತೇವೆ. ಆದ್ದರಿಂದ ದೀಕ್ಷಾಸ್ನಾನ ಎಂದೊಡನೆ ಕ್ರಿಸ್ತನಲ್ಲಿ ನಾವು ಜೀವಿಸುವಂಥದ್ದು, ಲೋಕಕ್ಕೆ ಸಾಯುವಂಥದ್ದು, ಕ್ರಿಸ್ತನಲ್ಲಿ ಪುನರ್ಜೀವಿಸುವಂಥದ್ದು ಆಗಿದೆ. ಆದ್ದರಿಂದ ಪ್ರಿಯರೇ, ದೀಕ್ಷಾಸ್ನಾನ ನಮ್ಮನ್ನು ಪ್ರತಿನಿತ್ಯವೂ ಮರುಪರಿಶೀಲಿಸಿಕೊಂಡು, ಮರು ಆಲೋಚಿಸಿಕೊಂಡು, ಮರು ಚಿಂತನೆಗೆ ನಡೆಸುತ್ತಾ, ಮರು ಬದಲಾವಣೆಗೆ ನಮ್ಮನ್ನು ನಡೆಸುವುದಕ್ಕೆ ಅದು ನಮ್ಮನ್ನು ಆಹ್ವಾನಿಸುವಂಥದ್ದಾಗಿದೆ. ನಾವು ದೀಕ್ಷಾಸ್ನಾನವನ್ನು ಹೊಂದುವಾಗಲೂ ಕೂಡ ದೇವರ ವಾಕ್ಯ ನಮಗೆ ಅನೇಕ ರೀತಿಯಲ್ಲಿ ಆಲೋಚನೆಗಳನ್ನು, ಚಿಂತನೆಗಳನ್ನು ನಮಗೆ ತಂದುಕೊಡುವುದನ್ನು ನಾವು ನೋಡ್ತೇವೆ. ಯೇಸುಸ್ವಾಮಿ ಕೂಡ ತನ್ನ ಸುವಾರ್ಥ ಪ್ರಯಾಣದಲ್ಲಿ ಶಿಷ್ಯರ ಒಂದು ಮಿಗಿಲಾದಂಥ ಸಮುದಾಯ ಶಿಷ್ಯರನ್ನು ಬಂದು ಕೇಳಿಕೊಂಡಾಗ ಯೋಹಾನನ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ಯೇಸುಸ್ವಾಮಿ ದೇವರ ಮಹಿಮೆಗಾಗಿ ಈ ಮಾತುಗಳನ್ನು ಹೇಳುತ್ತಾನೆ. ಆ ಮಾತುಗಳು ಏನಂತ ಹೇಳಿದರೆ, ಒಬ್ಬನು ತನ್ನಲ್ಲಿ ಸತ್ತು ಜೀವಿಸದೆ ಹೋದರೆ ಅವನು ಭೂಮಿಗೆ ಭಾರವಾಗಿ ಇರುತ್ತಾನೆ. ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಅದು ಸಾಯದೆ ಹೋದರೆ ಅದು ಒಂಟಿಯಾಗಿ ಉಳಿಯುವಂಥದ್ದು, ಸತ್ತರೆ ಬಹಳ ಫಲ ಕೊಡುವಂಥದ್ದು. ನಾವು ಬಹಳ ಫಲ ಕೊಡುವಂಥವರಾಗಬೇಕು. ಭೂಮಿಗೆ ಭಾರವಾಗದೇ ಇರುವಂಥ ಜೀವಿಗಳು ನಾವಾಗಬೇಕು. ನಾವು ಭೂಮಿಗೆ ಯಾವಾಗಲೂ ಕ್ರಿಸ್ತನ ಸಾಂದ್ರತೆಯನ್ನು ಸಾರುವಂಥವರಾಗಬೇಕು. ಆದ್ದರಿಂದ ನಮಗೆ ಕೊಡಲ್ಪಟ್ಟಂಥ ಕರೆ, ನಾವು ಕ್ರಿಸ್ತನಲ್ಲಿ ಜೀವಿಸುತ್ತಾ ಸತ್ತು ಕ್ರಿಸ್ತನಲ್ಲಿ ತಿರುಗಿ ಪುನರ್ ಜೀವಗೊಳ್ಳುವಂತೆ ದೇವರು ನಮ್ಮನ್ನು ಆ ಒಂದು ಕರೆಗೆ ನಮ್ಮನ್ನು ಕರೆಯುವಾತನೂ ಆಗಿದ್ದಾನೆ.
ಆದ್ದರಿಂದ ಯೇಸುಸ್ವಾಮಿ ಹೇಳುವಂಥ ಮಾತು, ತನ್ನ ಪ್ರಾಣದ ಮೇಲೆ ಮಮತೆ ಇಡುವವನು ಅದನ್ನು ಕಳಕೊಳ್ಳುವವನು, ಇಹಲೋಕದಲ್ಲಿ ತನ್ನ ಪ್ರಾಣವನ್ನು ಹಗೆ ಮಾಡುವವನು ನಿತ್ಯ ಜೀವಕ್ಕೆ ಅದನ್ನು ಕಾಪಾಡಿಕೊಳ್ಳುವನು. ಯಾವನಾದರೂ ನನ್ನ ಸೇವೆಯನ್ನು ಮಾಡುವವನಾದರೆ ನನ್ನ ಹಿಂದೆ ಬರಲಿ, ಮತ್ತು ಎಲ್ಲಿ ನಾನು ಇರುತ್ತೇನೋ ಅಲ್ಲಿ ನನ್ನ ಸೇವಕನು ಕೂಡ ಇರಲಿ. ನನ್ನ ಸೇವೆಯಲ್ಲಿ ತೊಡಗಿಕೊಳ್ಳುವವನಿಗೆ ತಂದೆಯು ದೊಡ್ಡ ಬಹುಮಾನವನ್ನು ಕೊಡುತ್ತಾನೆ. ನಾವು ದೀಕ್ಷಾಸ್ನಾನದ ಮೂಲಕವಾಗಿ ದೇವರ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವುದಕ್ಕೆ ದೇವರು ನಮ್ಮನ್ನು ಕರೆಯುವಾತನಾಗಿದ್ದಾನೆ. ಈ ಕರೆ ಕೇವಲ ಮನುಷ್ಯರಾದಂಥ ಮಾತ್ರವಲ್ಲದೆ ಇಡೀ ಸೃಷ್ಟಿಯು ಕೂಡ ಕ್ರಿಸ್ತನಲ್ಲಿ ಜೀವಿಸುವುದಕ್ಕೆ, ಕ್ರಿಸ್ತನಲ್ಲಿ ಪುನರ್ಜೀವಿಸುವುದಕ್ಕೆ, ಕ್ರಿಸ್ತನಲ್ಲಿ ಬಲ ಹೊಂದುವುದಕ್ಕೆ ದೇವರು ನಮ್ಮನ್ನು ಕರೆಯುವಾತನು ಆಗಿದ್ದಾನೆ. ಆದುದರಿಂದ ನಾವು ಕ್ರಿಸ್ತನಲ್ಲಿ ಜೀವಿಸುವುದಾದರೆ ನಿಜವಾಗಿಯೂ ಕ್ರಿಸ್ತನು ನಮಗೆ ಬಲವನ್ನು, ಧೈರ್ಯವನ್ನು ನಮಗೆ ನೀಡುವಾತನು ಆಗಿದ್ದಾನೆ. ನಾವು ಇಹಲೋಕಕ್ಕೆ ಸತ್ತವರಾಗಿ ಪರದಲ್ಲಿ ಜೀವಿಸುವುದಕ್ಕೆ ಪ್ರಾರಂಭ ಮಾಡುವಾಗ ಪರದಲ್ಲಿ ಅಂದೊಡನೆ ಕ್ರಿಸ್ತನಲ್ಲಿಯೇ ಮಾತ್ರ ಜೀವಿಸುವಂಥದ್ದಾಗಿದೆ ಪ್ರಿಯರೇ. ಆದುದರಿಂದ ದೇವರು ನಮ್ಮನ್ನು ಈ ದೀಕ್ಷಾಸ್ನಾನದ ಮೂಲಕವಾಗಿ ನೂತನತೆಯ ಕಡೆಗೆ ನಡೆಸಲಿ. ಈ ನೂತನತೆ ನಮ್ಮ ಜೀವನದಲ್ಲಿ ಹೊಸ ಆಲೋಚನೆಗಳನ್ನು, ಹೊಸ ಚಿಂತನೆಗಳನ್ನು, ಹೊಸ ರೀತಿಯ ಬದಲಾವಣೆಗಳ ಕಡೆಗೆ ನಮ್ಮನ್ನು ಕರೆದುಕೊಂಡು ಹೋಗುವಂಥದ್ದಾಗಿರಲಿ. ಯಾಕೆಂದರೆ ದೀಕ್ಷಾಸ್ನಾನ ಅದು ಕೇವಲ ಮನುಷ್ಯ ಮಾತ್ರದವರ ಕೈಗಳಲ್ಲಿರುವಂಥದ್ದಲ್ಲ, ಹೊತ್ತು ದೇವರ ಕೈಗಳಿರುವಂಥದ್ದು. ನಾವು ಶಿಶುವಿನ ದೀಕ್ಷಾಸ್ನಾನವನ್ನು ಪಡೆದಿದ್ದೇವೋ, ಹಿರಿಯರ ದೀಕ್ಷಾಸ್ನಾನವನ್ನು ಪಡೆದಿದ್ದೇವೋ, ಆದರೆ ನಾವು ಪಡೆದಿರುವಂಥ ದೀಕ್ಷಾಸ್ನಾನ ಅದು ಪ್ರತಿದಿನ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಂಡು ದೇವರ ಸನ್ಮಾರ್ಗದಲ್ಲಿ ನಾವು ಇದ್ದೇವೋ ಇಲ್ಲವೋ ಎಂಬುದನ್ನು ನಾವು ಅರಿತುಕೊಂಡು ನಡೆಯುವಂಥವರಾಗಬೇಕು. ಇಲ್ಲದೆ ಹೋದರೆ ಕ್ರಿಸ್ತನ ಪರಾಂಬರಿಕೆಯನ್ನು ನಾವೆಂದಿಗೂ ಕೂಡ ಗ್ರಹಿಸುವುದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಕ್ರಿಸ್ತನ ಪರಾಂಬರಿಕೆ ನಮ್ಮನ್ನು ನಿತ್ಯವೂ ಬಲಪಡಿಸುವಂಥದ್ದು, ನಮ್ಮನ್ನು ಸಹಾಯಿಸುವಂಥದ್ದಾಗಿದೆ. ಆದ್ದರಿಂದ ಪ್ರಿಯರೇ, ನಿಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಗಳಲ್ಲಿ ಕೂಡ ದೀಕ್ಷಾಸ್ನಾನ ಅದು ಕೇವಲ ಒಂದು ದಿನದ ಒಂದು ಕ್ರಿಯೆಯಲ್ಲ, ಹೊರತು ಜೀವನದ ಪ್ರತಿಯೊಂದು ಹೆಜ್ಜೆಯ ಕ್ರಿಯೆಯಾಗಿದೆ. ಹೀಗಾಗಿ ದೇವರು ನಿಮ್ಮನ್ನು ಈ ಒಂದು ಪ್ರಕ್ರಿಯೆಯಲ್ಲಿ ನಿತ್ಯವೂ ಆತನು ನಿಮ್ಮನ್ನು ಬಲಪಡಿಸಿ, ನಿಮ್ಮನ್ನು ಸಹಾಯಿಸಿ, ನಿಮ್ಮನ್ನು ನಡೆಸಲಿ. ದೇವರು ತಾನೇ ತನ್ನ ಕೃಪಾ ವರಗಳ ಮೂಲಕವಾಗಿ ನಿಮ್ಮನ್ನು ಎಲ್ಲ ರೀತಿಯಲ್ಲಿಯೂ ನಿಮ್ಮನ್ನು ಕೈ ಹಿಡಿದು ನಡೆಸುವಂಥವನು ಆಗಿರಲಿ. ಆಮೇನ್. ದೇವರ ವಾಕ್ಯ ಸಂದೇಶವನ್ನು ಕೇಳಿದಂಥ ನಾವು ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಏಕ ಮನಸ್ಸಿನಿಂದ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡೆಯಲ್ಪಟ್ಟು ಸತ್ತು ಉಣ್ಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ವಿಧಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೇನ್. ನಮ್ಮ ಆರಾಧನೆಯನ್ನ ಅಂತ್ಯಗೊಳಿಸುವ ಹಾಗೆ ಕಡೆಯ ಸಂಗೀತವನ್ನ ಹಾಡಿಕೊಳ್ಳೋಣ. ದರ್ಶಕನನ್ನು ಸೇರಿದಲೇ ಮಾನವ ವೇದ ತೋರಿಸುತ್ತೆ, ಕರುಣ ಶಬ್ದ ಉಂಟಲ್ಲವೇ ಓ ಪಾಪಿಯಿಂದ ಬಾ. ಹರ್ಷ ಹರ್ಷ ನಿತ್ಯ ಮಹಿಮೆ ಯೇಸು ಸ್ವಾಮಿ ಕೊಟ್ಟ ನನಗೆ, ತೇಲಿರು ಪ್ರಾಣವಾಗುತ್ತದೆ
ತಂದೆಯ ಮನೆಯೋ. ಯೋಚನೆ ಮಾಡು ಕರ್ತನೇ, ದಯದ ಮಾತು ಹೇಳುತ್ತಲೇ, ವಿಧೇಯನಾಗಿ ಕೇಳ್ಪಾಪಿಯೇ, ರಕ್ಷಣೆ ಹೊಂದ ಬಾ. ಹರ್ಷ ಹರ್ಷ ನಿತ್ಯ ಮಹಿಮೆ, ಯೇಸು ಸ್ವಾಮಿ ಕೊಟ್ಟ ನನಗೆ, ಪ್ರಾಣವಾಗುತ್ತದೆ ತಂದೆಯ ಮನೆಯೋ. ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನ ನಾವು ಏಕ ಮನಸ್ಸಿನಿಂದ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನವೇ. ಆಮೇನ್. ನಂಬಿಕೆಯ ದೇವರ ಆಶೀರ್ವಾದ ಹೊಂದಿಕೊಂಡ ಎಲ್ಲ ಗ್ರಹಿಕೆಯನ್ನು ಬಿರುವಂತೆ ಯೇಸು ಕ್ರಿಸ್ತನ ಕೃಪೆಯು, ತಂದೆಯರ ಪ್ರೀತಿಯು, ಪರಿಶುದ್ಧಾತ್ಮನತೆ ಸಹಾಯ ನಡೆಸುವಿಕೆಯು ತಲೆಬಾಗಿರುವಂಥ ಎಲ್ಲರ ಸಂಗಡ ನಿತ್ಯ ಕಾಲಕ್ಕೂ ನೆಲೆಸುವಂಥದ್ದಾಗಿರಲಿ. ಆಮೇನ್.